ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15-16 ವಚನಗಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಂದು ತಾಯಿ ಬೇಕಾದ್ರೆ ಮಗುವನ್ನ ಮರ್ತೋಗ್ತಾಳೆ, ಆದ್ರೆ ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ನನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮ್ಮನ್ನು ಮರೆಯದೇ ಇರುವ ಒಂದು ವ್ಯಕ್ತಿ ಅನ್ನೋದಾದ್ರೆ ಅದು ತಾಯಿ. ಯಾರು? ತಾಯಿ. ಯಾರೇ ನಮ್ಮನ್ನು ಮರ್ತೋಗ್ಬಿಡ್ಬೋದು, ಅದು ಸಂಬಂಧಗಳಾಗಿರ್ಬಹುದು, ಇಲ್ಲ ಒಡ ಹುಟ್ಟಿದವರಾಗಿರ್ಬೋದು, ನಮ್ಮ ಜೊತೆ ಜೀವನ ಮಾಡ್ತಾ ಇರೋರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೇ ಆಗಿರ್ಲಿ, ಕೆಲವು ವೇಳೆ ನಮ್ಮನ್ನ ಮರ್ತು ಹೋಗ್ಬಿಡ್ಬೋದು. ಆದ್ರೆ ನಮ್ಮನ್ನು ಮರೆಯದ ಒಂದು ಜೀವ ಅಂತ ಹೇಳೋದಾದ್ರೆ ಅದು ತಾಯಿ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆ ತಾಯಿ ಕೂಡ ಒಂದು ವೇಳೆ ನಿನ್ನನ್ನ ಮರ್ತು ಹೋಗ್ಬಿಡ್ಬೋದು, ಆದರೆ ನಾನು ನಿನ್ನನ್ನ ಮರೆಯೋದಿಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಹೌದು, ಈ ದಿನಗಳಲ್ಲಿ ನಾನು ಸೇವೆಗೆ ಹೋದಾಗ ಅನೇಕ ಕಡೆ ನಾನು ಆ ವಿಷಯಗಳನ್ನ ಕೇಳಿಸ್ಕೊಳ್ತಾ ಇದ್ದೇನೆ. ಸಿಸ್ಟರ್, ನಮ್ಮ ತಾಯಿ ನನ್ನನ್ನು ಯಾಕೋ ಗೊತ್ತಿಲ್ಲ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅವ್ರು ನನ್ನ ನೋಡಿದ್ರೇನೆ ದೂರ ದೂರ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಸಿಸ್ಟರ್. ಹಲ್ಲೆಲೂಯಾ. ಇನ್ನು ಎಷ್ಟೋ ಘೋರವಾದ ಕಾರ್ಯಗಳೆಲ್ಲ ಈ ದಿನಗಳಲ್ಲಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಅನೇಕ ನ್ಯೂಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಹೆತ್ತ ತಾಯಿನೇ ತಪ್ಪಾದ ಸಂಬಂಧಗಳಿಗಾಗಿ ಮಗುವನ್ನ ಸಾಯಿಸ್ತಾ ಇರುವಂಥ ದಿನಗಳು. ಹಲ್ಲೆಲೂಯಾ. ನೀವು ಕೇಳ್ತಾನೆ ಇದ್ದೀರಾ, ನೋಡ್ತಾನೆ ಇದ್ದೀರಾ. ಆದರೆ ಈ ದಿನಗಳು ಎಂತ ಕಠಿಣವಾಗಿದೆ ಅಂತಂದ್ರೆ, ಸ್ವಂತ ತಾಯಿನೇ ಮಗುವನ್ನ ಸಾಯಿಸುವಂತ ಪರಿಸ್ಥಿತಿ. 2000 ವರ್ಷಗಳಿಗಿಂತ ಮುಂಚೆ ಈ ದೇವರ ವಾಕ್ಯ ನಮಗೆ ಬರೆದುಕೊಡಲ್ಪಟ್ಟಿದೆ. ಒಂದು ವೇಳೆ ಹೆತ್ತ ತಾಯಿ ತನ್ನ ಮೊಲೆ ಕೂಸನ್ನು ಮರೆತಾಳೇನು, ಆದರೆ ನಾನು ನಿನ್ನನ್ನು ಮರೆಯೋದಿಲ್ಲ ಎಂಬುದಾಗಿ ನಿಮ್ಮನ್ನು ಪ್ರೀತಿಸುತ್ತಿರುವ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮಲ್ಲಿ ಎಷ್ಟೋ ಜನ ತಾಯಿಯ ಪ್ರೀತಿಗೆ ದೂರವಾಗಿರ್ಬೋದು. ನಿಮಗೆ ಗೊತ್ತಾ, ಎಷ್ಟೋ ಅನಾಥ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ತಾಯಿ ಪ್ರೀತಿನೇ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಅದಕ್ಕಿಂತ ಒಂದು ಭಾಗ್ಯವಾದ ವಿಷಯ ಏನು ಗೊತ್ತಾ? ಯಾರಿಗೆ ತಾಯಿ ಇಲ್ವೋ, ಯಾರಿಗೆ ತಂದೆ ಇಲ್ವೋ, ಅವರಿಗೆ ಯೇಸು ಕ್ರಿಸ್ತನೇ ತಾಯಿಯಾಗಿ ತಂದೆಯಾಗಿ ಅವ್ರನ್ನ ಸಾಕಿ ಸಲಹಿ ಸಂತೈಸಿ ಬರ್ತಾ ಇದ್ದಾರೆ. ಗೊತ್ತಾ, ಎಷ್ಟೋ ಜನ ಈ ದಿನ ಸೇವೆ ಮಾಡೋ ಸೇವಕರುಗಳನ್ನು ನೀವು ನೋಡೋದಾದ್ರೆ ಅವರುಗಳಲ್ಲಿ ಅನೇಕ ಸಾಕ್ಷಿ ಆ ರೀತಿಯಾಗಿದೆ. ನನಗೆ ಅಪ್ಪ ಇಲ್ಲ, ನನಗೆ ಅಮ್ಮ ಇಲ್ಲ, ಯೇಸು ಕ್ರಿಸ್ತನೇ ನನಗೆ ಅಪ್ಪ ಆಗಿದ್ದು ಅಮ್ಮ ಆಗಿದ್ದು ನನಗೆಲ್ಲವನ್ನು ಒದಗಿಸಿ ಅನೇಕರ ಬಾಯಲ್ಲಿ ಹೇಳೋದನ್ನ ನಾನು ಕೇಳಿಸ್ಕೊಂಡಿದ್ದೇನೆ. ನಮ್ಮ ಅಪ್ಪ ಇದ್ದಿದ್ರು ಕೂಡ ನನ್ನನ್ನು ಈ ರೀತಿ ನೋಡ್ಕೊಳ್ತಾ ಇರಲಿಲ್ಲ, ನಮ್ಮ ಅಮ್ಮ ಇದ್ದಿದ್ರು ಕೂಡ ನನ್ನನ್ನು ಈ ಥರ ನೋಡ್ಕೊಳ್ತಾ ಇರಲಿಲ್ಲ, ಆದರೆ ನನ್ನ ಯೇಸು ಕ್ರಿಸ್ತನು, ನನ್ನ ಯೇಸಪ್ಪ ನನಗೆ ಎಲ್ಲವೂ ಆಗಿದ್ದು ನನ್ನನ್ನು ನಡೆಸಿ ಬಂದಿದ್ದಾರೆ. ಈ ಜೀವನ ಅವರು ಕೊಟ್ಟಿದ್ದು, ಈ ಕೆಲಸ ಅವರು ಕೊಟ್ಟಿದ್ದು, ಈ ಆಸ್ತಿ ಅವರು ಕೊಟ್ಟಿದ್ದು, ಈ ಸಮಾಧಾನ ಅವರು ಕೊಟ್ಟಿದ್ದು ಎಂಬುದಾಗಿ ಎಷ್ಟೋ ಸೇವಕರುಗಳು, ಎಷ್ಟೋ ದೇವರ ಮಕ್ಕಳು ಹೇಳೋದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳಿದೆ, ಒಂದು ವೇಳೆ ತಾಯಿ ಕೂಡ ನಿನ್ನನ್ನು ಮರೆತು ಹೋಗಿಬಿಡಬಹುದು, ಆದರೆ ನಾನು ನಿನ್ನನ್ನು ಎಂದಿಗೂ ಮರೆಯೋದಿಲ್ಲ. ಅದಕ್ಕೆ ಮುಂದಿನ ವಾಕ್ಯ 16ನೇ ವಚನದಲ್ಲಿ ಹೇಳುತ್ತೆ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನ ನೀವು ಎಷ್ಟೋ ಸಾರಿ ಓದಿರ್ತೀರ, ಲೆಕ್ಕವಿಲ್ಲದಷ್ಟು ಸಾರಿ ಓದಿರ್ತೀರ. ಆದರೆ ಈ ವಾಕ್ಯ ನೀವು ಧ್ಯಾನಿಸಿದ್ದೀರಾ? ಎಲ್ಲರೂ ಬೈಬಲ್ ಓದ್ತೀರಾ, ಮುಚ್ಚಿಡ್ತೀರಾ, ಆದರೆ ದಯವಿಟ್ಟು ಹೇಳ್ತೀರಿ, ವಾಕ್ಯಗಳನ್ನ ಧ್ಯಾನಿಸ್ರಿ. ಆ ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದಲ್ಲಿ ನಮಗೆ ಬೇಕಾದ ಎಲ್ಲವೂ ಕೂಡ ಇದೆ, ಅದರಲ್ಲಿ ಟೇಸ್ಟ್ ಇದೆ. ದಯವಿಟ್ಟು ಆ ವಾಕ್ಯಗಳನ್ನು ಹಾಗೆ ಕೇಳೋದು ಮಾತ್ರ ಅಲ್ಲ, ಓದೋದು ಮಾತ್ರ ಅಲ್ಲ, ಅದನ್ನು ಧ್ಯಾನಿಸ್ರಿ. ಒಂದು 10 ಸಾರಿ ಆ ವಾಕ್ಯಗಳನ್ನು ಓದ್ರಿ. ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ಒಂದು ವಾಕ್ಯ ಟಚ್ ಆಯಿತು ಅಂದರೆ ತಕ್ಷಣ ಅದನ್ನೊಂದು 10-20 ಸಾರಿ ಓದ್ರಿ, ಅದನ್ನು ಧ್ಯಾನಿಸ್ತಾ ಇರ್ರಿ, ಮೆಲುಕು ಹಾಕ್ತಾ ಇರ್ರಿ. ನೋಡ್ರಿ, ಈ ಕುರಿ ಹಸು ಎಲ್ಲ ಏನು ಮಾಡುತ್ತೆ, ದಿನವೆಲ್ಲ ಮೇಯುತ್ತಲ್ವ, ಹುಲ್ಲುಗಾವಲುಗಳಲ್ಲಿ ಹೋಗಿ ಹುಲ್ಲು ತಿಂದು ಅದು ಇದು ಮಾಡಿ ಎಲ್ಲವನ್ನ ತಿಂದು ಅದು ಹಾಗೆ ಇಟ್ಟುಕೊಂಡಿರುತ್ತೆ. ಅದು ರಾತ್ರಿ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಮೆಲುಕು ಹಾಕ್ತಾ ಇರುತ್ತೆ, ಅದು ಹಾಗೆ ಬಾಯಿ ಆಡಿಸ್ತಾ ಇರುತ್ತೆ. ಪ್ರಿಯ ದೇವರ ಮಕ್ಕಳೇ, ನಾವು ದಿನದಲ್ಲಿ ಎಷ್ಟೋ ವಾಕ್ಯಗಳನ್ನ ಕೇಳ್ತೇವೆ, ವಾರವೆಲ್ಲ ವಾಕ್ಯ ಕೇಳ್ತೇವೆ, ಆದ್ರೆ ನಾವೇನ್ ಮಾಡ್ತೀವಿ, ಕೇಳಿದ ವಾಕ್ಯ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟು ಬರ್ತೀವಿ. ಇನ್ನು ಕೆಲವರು ಬರ್ದು ಬಿಟ್ಟು ಚೀಟಿ ಅಲ್ಲೇ ಹಾಕಿ, ನೀವೇ ನೋಡ್ಕೊಳ್ಳಿ ಸೇವಕರೇ ನಾವು ಬರ್ದಿದೀವ ಇಲ್ವಾ ಅಂತ ಲೆಕ್ಕ ಕೂಡ ಅಲ್ಲಿ ಹಾಕ್ಬಿಟ್ಟು
ಬಂದ್ಬಿಡ್ತೀರ. ಆದರೆ ಎಷ್ಟು ಜನ ನಿಮ್ಮ ಹೃದಯದ ಹಲಗೆ ಮೇಲೆ ಅದನ್ನು ಬರೆದಿಟ್ಟುಕೊಂಡು ಅದರ ಪ್ರಕಾರ ಜೀವಿಸೋದಕ್ಕೆ ನಿಮ್ಮ ಆಯಾ ಸಂದರ್ಭಗಳಲ್ಲಿ ಆ ವಾಕ್ಯದ ಮೂಲಕ ನೀವು ಬಲ ಪಡ್ತಾ ಇದ್ದೀರಾ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಎಲ್ಲ ಸಮಯದಲ್ಲೂ ನಮ್ಮನ್ನು ಬಲಪಡಿಸುತ್ತೆ. ನಿನಗೆ ಧೈರ್ಯ ಬೇಕಾದಾಗ ಯೆಶಾಯ 41:10 ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. ಆ ವಾಕ್ಯವನ್ನು 10 ಸಾರಿ ಹೇಳಿದ್ರೆ ನಿಮಗೆ ಧೈರ್ಯ ಬರುತ್ತೆ. ಹಲ್ಲೆಲೂಯಾ. ಇನ್ನೊಂದು ಸಾರಿ ನಿಮ್ಗೆ ಯಾರಾದ್ರೂ ಕೈ ಬಿಟ್ಟಿದ್ದಾರೆ ಅನ್ಸುತ್ತಾ, ಆಗ ಯೆಹೋಶುವ 1:5 ಓದಿ ಸ್ಥಿತಚಿತ್ತನಾಗಿರು, ಧೈರ್ಯದಿಂದಿರು, ನಾನು ನಿನ್ನ ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ. ಹಲ್ಲೆಲೂಯಾ. ಪ್ರತಿ ಬಾರಿ ಪ್ರತಿ ವಿಷಯಕ್ಕೆ ವಾಕ್ಯಗಳಿದೆ, ವಾಗ್ದಾನಗಳಿದೆ, ಅಪ್ಪನ ಮಾತು ಇಲ್ಲಿದೆ, ಅಮ್ಮನಂತೆ ಲಾಲಿಸುವ ಮಾತುಗಳು ಇಲ್ಲಿದೆ. ಆದ್ರೆ ನಾವೇನ್ ಮಾಡ್ತೀವಿ? ಸೋತು ಹೋದಾಗ, ಕುಗ್ಗಿ ಹೋದಾಗ, ಭಯಪಡುವಾಗ, ನಿರಾಸೆಯಲ್ಲಿರುವಾಗ ಮನುಷ್ಯರನ್ನ ಹುಡುಕಿ ಹೋಗ್ತೇವೆ, ಇಲ್ಲ ಫೋನ್ ರೀಲ್ಸ್ಗಳನ್ನ ನೋಡ್ತೀವಿ, ಹೇಗೇಗೋ ನಾವು ಸಮಯ ಕಳಿತೀವಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ ಪ್ರಿಯ ದೇವರ ಮಕ್ಕಳೇ, ನಿಮಗೆ ಯಾವಾಗ ಸಂತೈಸುವಿಕೆ ಬೇಕು, ನಿಮಗೆ ಯಾವಾಗ ಆಚರಣೆ ಬೇಕು, ನಿಮಗೆ ಯಾವ ಸಂದರ್ಭಕ್ಕೆ ಯಾವ ಮಾತು ಬೇಕು, ಪ್ರತಿ ವಿಷಯ, ಪ್ರತಿ ಆಲೋಚನೆ ಆತನ ಆಲೋಚನಾ ಕರ್ತನು. ಹಲ್ಲೆಲೂಯಾ. ನಿಮಗೆ ಯಾವ ಸಂದರ್ಭಕ್ಕೆ ಯಾವ ಮಾತು ಬೇಕೋ ನೀವು ಸತ್ಯವೇದನ ಆಯಾ ಪರಿಸ್ಥಿತಿಗಳಲ್ಲಿ ಓದೋದೇ ಆದ್ರೆ ಖಂಡಿತವಾಗಿ ಇದು ಜೀವವುಳ್ಳ ವಾಕ್ಯ. ಸಮಯಕ್ಕೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಿಮ್ಮ ಜೊತೆ ಮಾತನಾಡುತ್ತದೆ. ನನ್ನ ಜೀವನದಲ್ಲಿ ದೇವರು ಎಷ್ಟೋ ಬಾರಿ ವಾಕ್ಯದ ಮೂಲಕ ನನ್ನ ನಡೆಸಿದ್ದಾರೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ವಾಕ್ಯವೇ ದೇವರಾಗಿದ್ದಾರೆ. ವಾಕ್ಯವು ಮಾತನಾಡುವಂಥದ್ದಾಗಿದೆ. ನಮ್ಮ ದೇವರು ಜೀವವುಳ್ಳ ದೇವರು. ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಮಗಳೇ ನೀನು ಹೀಗೆ ಹೋಗು, ಮಗಳೇ ನೀನು ಇದನ್ನು ಮಾಡು, ಮಗಳೇ ನೀನು ಇದನ್ನು ಮಾಡ್ಬಿಡ, ಮಗಳೇ ನೀನು ಅಲ್ಲಿ ಹೋಗ್ಬಿಡ. ಪ್ರತಿ ವಿಷಯವನ್ನು ತಂದೆಯ ಹಾಗೆ ಹೇಳಿಕೊಡ್ತಾರೆ, ತಾಯಿಯ ಹಾಗೆ ನಮ್ಮನ್ನು ಬೋಧಿಸಿ ನಡೆಸ್ತಾರೆ. ಈ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡೋದೇ ಆದ್ರೆ ಅವರು ಸರಿಯಾದ ದಾರಿಯಲ್ಲಿ, ಸಮವಾದ ಮಾರ್ಗದಲ್ಲಿ, ಎಡವದ ಸಮ ಮಾರ್ಗದಲ್ಲಿ ನಿಶ್ಚಯವಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯಲ್ಲಿ ಹೇಳುತ್ತೆ, ನಾನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನಮ್ಮ. ಅಂಗೈಯಲ್ಲಿ ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಎಷ್ಟು ಸಾರಿ ವಾಕ್ಯ ಓದಿದ್ದೀರ? ಒಂದು ಸಾರಿ ಆದ್ರೂ ಯಾಕೆ ದೇವರ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದಾರೆ? ಹೃದಯದ ಮೇಲೆ ಚಿತ್ರಿಸ್ಕೊಂಡಿರ್ಬೋದಾಗಿತ್ತಲ್ವಾ? ಅಲ್ಲೆಲ್ಲೂ ಮಗುವನ್ನ ಎದೆ ಮೇಲೆ ಒರಗಿಸ್ಕೊಳ್ತಾರೆ, ಹೆಗಲ ಮೇಲೆ ಹೊತ್ಕೊಳ್ತಾರೆ, ಈಗೆಲ್ಲ ಇಲ್ದೆ ಯಾಕೆ ಕೈಯಲ್ಲಿ? ಯೋಚನೆ ಮಾಡಿದ್ದೀರಾ? ನಿಮ್ಗೆ ಗೊತ್ತಾ, ನಮ್ಮ ನಡುನೆತ್ತಿಯಿಂದ ಪಾದದವರೆಗೂ ನಾವು ಎಲ್ಲೇ ನೋಡ್ಕೊಳ್ಬೇಕಾದ್ರೂ ಸ್ವಲ್ಪ ಶ್ರಮೆ ಆಗುತ್ತೆ. ಸ್ವಲ್ಪ ಬಗ್ಗಿ ನೋಡ್ಬೇಕು, ಆ ಕಡೆ ನೋಡ್ಬೇಕು, ಈ ಕಡೆ ನೋಡ್ಬೇಕು, ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಈ ಅಂಗೈ ನಡ್ಕೊಳ್ಳೋದಕ್ಕೆ ತುಂಬಾ ಸುಲಭ. ಯಾವಾಗಲೂ ಕಣ್ಮುಂದೆ ಕಾಣ್ತಾನೆ ಇರುತ್ತೆ. ಹೇಗೆ ಹೋದ್ರು ಕೂಡ ಈ ಅಂಗೈಯನ್ನ ನಾವು ಸುಲಭವಾಗಿ ನೋಡ್ಬಿಡ್ಬೋದು. ದೇವರ ಉದ್ದೇಶ ನೋಡಿದ್ರ, ನಮ್ಮನ್ನ ಅವ್ರು ಎಲ್ಲಿ ಇಟ್ಕೊಂಡಿದ್ದಾರೆ? ಅಂಗೈಲಿ ತುಂಬಾ ಸುಲಭವಾಗಿ. ಒಂದು ಕ್ಷಣ, ಒಂದೇ ಒಂದು ಸೆಕೆಂಡ್ ಕೂಡ ನಮ್ಮನ್ನು ಮರಿಬಾರ್ದು ಅನ್ನೋದಕ್ಕಾಗಿ ಅಂಗೈಗಳಲ್ಲಿ ಚಿತ್ರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಈ ದಿನ ಲೋಕದಲ್ಲಿ ಪ್ರೀತಿ ಮಾಡೋರ್ನ ನೋಡಿದ್ದೀರಾ? ಹುಡುಗ ಹುಡುಗಿಯರನ್ನ ನೋಡಿದ್ದೀರಾ? ಅವ್ರು ಎಲ್ರಿ ಅಚ್ಚೆ ಹಾಕ್ಸ್ಕೊಳ್ತಾರೆ, ಎದೆಯ ಮೇಲೆ ಅಚ್ಚೆ ಹಾಕಿಸ್ಕೊಳ್ತಾರೆ. ಹಲ್ಲೆಲೂಯಾ. ಇಲ್ಲ ಕೈಗಳಲ್ಲಿ ಅಚ್ಚೆ ಹಾಕಿಸ್ಕೊಳ್ತಾರೆ. ಅದು ಹಿಂಗ್ ನೋಡೋದು ಕೂಡ ಕಷ್ಟ. ಆದ್ರೆ ಈ ಅಂಗೈ ಇದೆಯಲ್ವಾ, ತುಂಬಾ ಸುಲಭ. ಒಂದು ಕ್ಷಣ, ಒಂದು ಸೆಕೆಂಡ್ ಕೂಡ ಮರೆಯಕ್ಕಾಗೋದಿಲ್ಲ. ಯಾವಾಗಲೂ ಅಯ್ಯೋ ನನ್ನ ಮಗು ಏನ್ ಮಾಡ್ತಾ ಇದ್ದಾಳೆ, ನನ್ನ ಮಗು ಏನ್ ಮಾಡ್ತಾ ಇದ್ದಾನೆ, ನನ್ನ ಮಗು ಎಲ್ಲಿ ಹೋಗ್ತಾ ಇದ್ದಾನೆ, ಅಯ್ಯೋ ನನ್ನ ಮಗು ಹೋಗೋ ದಾರಿಯಲ್ಲಿ ಹಳ್ಳ ಇದೆ, ದಿಣ್ಣೆ ಇದೆ. ಹಲ್ಲೆಲೂಯಾ. ಅಂಗೈಯಲ್ಲಿ ಚಿತ್ರಿಸ್ಕೊಂಡು ಪ್ರತಿ ಕ್ಷಣ ನಿಮ್ಮನ್ನ ಗಮನಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಸಾರಿ ನಿರುತ್ಸಾಹದಿಂದ ನನ್ನನ್ನು ಯಾರೂ ನೋಡ್ತಾ ಇಲ್ಲ, ನನ್ನನ್ನು ಯಾರೂ ಕಂಡ್ಕೊಳ್ತಾ ಇಲ್ಲ, ನನ್ನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ, ನನ್ನ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಹಲ್ಲೆಲೂಯಾ. ಆದ್ರೆ ನಿನ್ನನ್ನು ಪ್ರೀತಿಸ್ತಾ ಇರೋರ್ನ, ನಿನ್ನನ್ನು ಗಮನಿಸ್ತಾ ಇರೋರ್ನ, ನಿನ್ನನ್ನು ಸರಿಯಾಗಿ ನಡೆಸ್ತಾ ಇರೋರ್ನ, ನಿನ್ನ ಮೇಲೆ ಪ್ರೀತಿ ಇಟ್ಟಿರೋರ್ನ, ನಿನ್ನ ಮೇಲೆ ಕಾಳಜಿ ಇಟ್ಟಿರೋರ್ನ ನೀನು ಹುಡುಕ್ತಾನೇ ಇಲ್ಲ. ಹಲ್ಲೆಲೂಯಾ. ನಿನ್ನನ್ನು ಯಾರು ಪ್ರೀತಿಸ್ತಾ ಇಲ್ವೋ, ನಿನ್ನನ್ನು ಯಾರು ಕಂಡ್ಕೊಳ್ತಾ ಇಲ್ವೋ ಅವ್ರ ಹಿಂದೆನೇ ಹೋಗಿ ಸೋತೋಗ್ತಾ ಇದೆಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಈ ದಿನ ದೇವರು ಹೇಳ್ತಾ ಇದ್ದೆ, ನಾನು ನಿನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದೇನೆ, ನಾನು ನಿನ್ನ ಮರೆಯಲ್ಲ. ತಾಯಿನೇ ಮರೆತರು ನಾನು ಮರೆಯೋದಿಲ್ಲ. ಇವತ್ತು ನೀವು ಯೋಚನೆ ಮಾಡ್ತಾ ಕೂತಿದ್ದೀರ, ನನ್ನನ್ನು ಎಲ್ಲರೂ ಮರ್ತು ಬಿಟ್ರು ಅಂತ. ಮರ್ತಿಲ್ಲ. ಮರೆಯದ ಯೇಸು ಕ್ರಿಸ್ತನು ನಿನ್ನ ಜೊತೆಯಲ್ಲಿದ್ದಾರೆ. ಅವರು ನಿನ್ನನ್ನು ಅಂಗೈಯಲ್ಲಿ ಇಟ್ಕೊಂಡಿದ್ದಾರೆ, ನಿನ್ನನ್ನು ಸರಿಯಾಗಿ ನಡೆಸ್ತಾರೆ. ಒಂದೇ ಒಂದು ಕ್ಷಣ ಎದ್ದು ಅಪ್ಪನ ಬಳಿ ಹೇಳು, ಅಪ್ಪ ನಾನು ಇಷ್ಟು ದಿನ ಕರ್ತನೆ ನಿನಗೆ ಕೊಡಬೇಕಾದ ಘನತೆಯನ್ನು, ನಿನಗೆ ಕೊಡಬೇಕಾದ ಗೌರವವನ್ನು ನಾನು ಯಾರ್ಯಾರಿಗೋ ಯಾವ್ದ್ಯಾವುದಕ್ಕೋ ಕೊಟ್ಬಿಟ್ಟೆ. ಆದರೆ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು, ಇಷ್ಟೊಂದು ಕಾಳಜಿ ಇಟ್ಟು, ಇಷ್ಟೊಂದು ರೀತಿಯಲ್ಲಿ ನನ್ನ ನಡೆಸ್ತಾ ಇದ್ದೀರಾ, ನನ್ನ ಕಾಪಾಡ್ತಾ ಇದ್ದೀರಾ. ಆದರೆ ಒಂದು ದಿನ
ನಿಮ್ಮ ಪ್ರೀತಿಯನ್ನು ಅರ್ಥಕೊಂಡಿಲ್ಲ ಅಂತ ಹೇಳಿ ಅಪ್ಪನ ಹತ್ರ ಸಾರಿ ಕೇಳ್ರಿ. ಹಲ್ಲೆಲೂಯಾ. ಸಾರಿ ಕೇಳಿ ಹೇಳ್ರಿ, ಅಪ್ಪ ಹೌದು ನಾನು ನಿಮ್ಮ ಅಂಗೈಯಲ್ಲಿ ಇದ್ದೀನಿ ಅಪ್ಪ, ನೀವು ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ. ಎಷ್ಟೋ ಸಾರಿ ತಾಯಿ ನನ್ನನ್ನು ಮರ್ತಿರ್ಬೋದು, ತಾಯಿ ಎತ್ತಿರುವ ವ್ಯಕ್ತಿಗಳು ನನ್ನನ್ನು ಮರ್ತಿರ್ಬೋದು, ಆದರೆ ಈ ದಿನವರೆಗೂ ನೀವು ನನ್ನ ಮರ್ತಿಲ್ಲ, ಇನ್ನು ಮುಂದೆಯೂ ಮರೆಯೋದಿಲ್ಲ. ನನ್ನ ಜೀವಮಾನ ಕಾಲವೆಲ್ಲ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಂತತಿ, ನನ್ನ ತಲೆಮಾರುಗಳನ್ನು ನೀವು ಮರೆಯೋದಿಲ್ಲ ಅಪ್ಪ ಅಂತ ಹೇಳಿ ಅವ್ರ ಹತ್ರ ನೀವು ಮಾತಾಡಿ, ಅವರೊಟ್ಟಿಗೆ ನೀವು ಪ್ರಾರ್ಥನೆ ಮಾಡ್ರಿ, ಅವರೊಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಸಮಯವನ್ನು ಕಳೀರಿ. ಖಂಡಿತವಾಗಿ ಇನ್ನೂ ಹೆಚ್ಚಾಗಿ ದೇವರು ನಿಮ್ಮನ್ನು ಅಂಗೈಯಲ್ಲಿ ಇಟ್ಟುಕೊಂಡು ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಇಲ್ಲಿವರೆಗೂ ಅಂಗೈಯಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಇನ್ನೂ ಸೂಕ್ಷ್ಮವಾಗಿ, ಇನ್ನೂ ಹೆಚ್ಚು ಕಾಳಜಿ ತೋರಿಸಿ, ಇನ್ನೂ ನಿಮ್ಮನ್ನು ಆತನು ಪ್ರೀತಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಪ್ರಿಯ ದೇವರ ಮಗುವೆ, ಇಷ್ಟು ದಿನ ನೀನು ಸೋತು ಹೋಗಿದ್ದೆ ಅಲ್ವಾ, ನನ್ನೆಲ್ಲ ಮರ್ತಿದ್ದಾರೆ, ನನಗೆ ಯಾರಿಲ್ಲ ಅಂತ ಎಷ್ಟೋ ಸರಿ ನಿನ್ನ ಬಾಯಲ್ಲಿ ಹೇಳ್ದೆ ಅಲ್ವಾ, ನನಗೆ ಯಾರು ಇಲ್ಲ ಅಂತ ನೀನು ಹೇಳ್ತಾನೆ ಇದ್ದಲ್ಲ, ನಿನಗಾಗಿ ಯೇಸು ಇದ್ದಾರೆ. ಪ್ರಿಯ ದೇವರ ಮಗುವೆ, ಇದನ್ನು ನೋಡ್ತಿರೋ ನಿನಗೆ ದೇವರಿದ್ದಾರೆ, ಯೇಸು ಕ್ರಿಸ್ತ ನಿನಗಿದ್ದಾರೆ. ನೀನು ಒಂದೇ ಒಂದು ಸಾರಿ ಬಾಯಿ ತೆಗೆದು ಹೇಳು, ಅಪ್ಪ ನಾನು ನಿನ್ನ ಮಗಳು ಬಂದಿದ್ದೇನೆ, ಅಪ್ಪ ನಾನು ನಿನ್ನ ಮಗ ಬಂದಿದ್ದೇನೆ, ಅಪ್ಪ ನನಗಿದು ಬೇಕು, ಅಪ್ಪ ನನಗದು ಬೇಕು, ಬೇರೆ ನಿನ್ನ ಚಿತ್ತಾರು ನನಗೆ ಕೊಡಪ್ಪ, ನೀನು ಒಳ್ಳೆಯದನ್ನೇ ಕೊಡೋ ದೇವರು, ಒಳ್ಳೆಯದನ್ನೇ ಮಾಡೋ ದೇವರು. ಆ ರೀತಿಯಾಗಿ ಅಪ್ಪನ ಹತ್ರ ಪ್ರೀತಿಯಾಗಿ ಮಾತಾಡ್ರಿ, ತಗ್ಗಿಸ್ಕೊಂಡು ಮಾತಾಡ್ರಿ, ನಿಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಮಾತಾಡ್ರಿ, ಕ್ಷಮೆ ಕೇಳಿ ಮಾತಾಡ್ರಿ. ಖಂಡಿತವಾಗಿ ನಿನ್ನನ್ನು ಮರೆಯದ ದೇವರು ಅದ್ಭುತವಾಗಿ ನಿನ್ನನ್ನು ನಡೆಸ್ತಾರೆ. ನೀನು ಏನೇನೆಲ್ಲ ಬೇಡಿಕೊಳ್ತಾ ಇದೆಯೋ ಅದನ್ನು ಅವರ ಚಿತ್ತದಂತೆ ನೆರವೇರಿಸಿಕೊಟ್ಟು ಅಂಗೈಯಲ್ಲಿಟ್ಟು ಕಾಪಾಡ್ತಿರುವ ದೇವರು ನಿನ್ನ ಸಂತತಿಗಳನ್ನು ಕೂಡ ಅಂಗೈಯಲ್ಲಿಟ್ಟುಕೊಂಡು ನಡೆಸ್ತಾರೆ. ಖಂಡಿತವಾಗಿ ಈ ರೀತಿಯಾಗಿ ತಾಯಿಯಂತೆ ಪ್ರೀತಿಸ್ತಿರುವ ದೇವರನ್ನ, ಅಂಗೈಯಲ್ಲಿಟ್ಟುಕೊಂಡು ನಿನ್ನನ್ನು ನೋಡಿಕೊಳ್ತಿರುವ ದೇವರನ್ನ ಒಂದು ಸಾರಿ ನೋಡಿ ಕೂಗು. ನೀನು ಎಲ್ಲವನ್ನು ಬಿಟ್ಟು ಬಿಡು. ನೀನು ಏನೇನು ಮಾಡ್ತಿದ್ದದು ದೇವರಿಗೆ ಬೇಕಾಗಿಲ್ಲ, ಎಲ್ಲವನ್ನು ಬಿಟ್ಟು ಬಿಡು. ಯಾರೆಲ್ಲ ನಿನಗೆ ನಂಬಿಕೆ ಅಂತ ನೀನು ಇಟ್ಕೊಂಡಿದ್ದೋ, ಯಾರೆಲ್ಲ ನಿನಗೆ ಆಧಾರ ಅಂತ ಇಟ್ಕೊಂಡಿದ್ದೋ ಅದನ್ನೆಲ್ಲ ಸೈಡಿಗಿಡು. ಅದರಿಂದ ತಾನೇ ನೀನು ಸೋತು ಹೋಗ್ಬಿಟ್ಟೆ, ಅದರಿಂದ ತಾನೇ ನೀನು ಹಿಂಜಾರಿ ಹೋಗ್ಬಿಟ್ಟೆ, ಅದರಿಂದ ತಾನೇ ನೀನು ಬಲಹೀನಳಾದೆ, ಅದರಿಂದ ತಾನೇ ನೀನು ಬಲಹೀನನಾದೆ. ಈ ಕ್ಷಣ ಪ್ರಾರ್ಥನೆ ಮಾಡಿ. ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ಹಾಸಿಗೆಯಲ್ಲಿ ಇದ್ದೇನೆ ಸಿಸ್ಟರ್, ನನ್ನ ಕೈಲಿ ಎದ್ದೊಳಕ್ಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ, ನಿನ್ನ ಹಾಸಿಗೆ ಪಕ್ಕದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಿನ್ನ ಪಕ್ಕ ಯೇಸು ಕ್ರಿಸ್ತನು ಇದ್ದಾರೆ. ಒಂದು ಕ್ಷಣ ಅದನ್ನು ಒಪ್ಪಿಕೊಳ್ಳಲಿ, ನಿನ್ನ ಮನಸ್ಸು ಒಪ್ಪಿಕೊಳ್ಳಲಿ. ಹೌದು ಏಸಪ್ಪ, ನನ್ನ ಹಾಸಿಗೆ ಪಕ್ಕ ನೀವು ನನ್ನ ಜೊತೆಯಲ್ಲಿದ್ದೀರಾ, ನನ್ನ ಕೈ ನೀವು ಹಿಡ್ಕೊಳ್ರಿ, ನನ್ನನ್ನು ಎಬ್ಬಿಸ್ರಿ, ನನ್ನ ನಡೆಸ್ರಿ, ನನ್ನ ಮಾತನಾಡಿಸ್ರಿ, ನನಗೊಂದು ಅದ್ಭುತ ಮಾಡಿ ನನ್ನ ಜೀವನ ಬದಲಾಯಿಸ್ರಿ ಎಂಬುದಾಗಿ ನೀವು ಹೇಳ್ರಿ. ಒಂದು ಮಾತು ಹೇಳ್ರಿ, ನೀವು ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ದೇವರು, ನಿಮ್ಮ ಅಂಗೈಯಲ್ಲಿ ಇಟ್ಟುಕೊಂಡಿರುವ ದೇವರು ಅಂತ ನೀವು ಮನಸ್ಸಾರೆ ಬಾಯಿ ತೆರೆದು ನಂಬಿಕೆಯಿಂದ ಅಪ್ಪನ ಬಳಿಲಿ ಹೇಳ್ರಿ. ಈ ದಿನ ನಿನ್ನ ವ್ಯಾಧಿ ಗುಣವಾಗುತ್ತದೆ, ನಿನ್ನ ನಿರುತ್ಸಾಹ ಬದಲಾಗುತ್ತದೆ, ನಿನ್ನ ದುಃಖ ಬದಲಾಗುತ್ತದೆ. ಯಾಕಂದ್ರೆ ಆತನು ಮರೆಯದ ದೇವರು, ಅಂಗೈಯಲ್ಲಿ ಇಟ್ಟುಕೊಂಡಿರುವ ದೇವರು. ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ, ಈ ವಾಕ್ಯ ನಿಮ್ಮಲ್ಲಿ ಅನೇಕರನ್ನ ಬಲಪಡಿಸಿರುತ್ತೆ ಎಂಬುದಾಗಿ. ಹೌದು, ನಾನು ಮತ್ತೆ ಮತ್ತೆ ಹೇಳ್ತೇನೆ, ನನ್ನ ದೇವರು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ದೇವರು, ಅಂಗೈಯಲ್ಲಿ ಇಟ್ಟುಕೊಂಡು ಒಂದೊಂದು ಸೆಕೆಂಡ್ ನಮ್ಮನ್ನು ನಡೆಸ್ತಾ ಇರುವ ದೇವರು. ಆ ಪ್ರೀತಿಯುಳ್ಳ ದೇವರ ಹತ್ರ ದಯವಿಟ್ಟು ಬೇಗ ಓಡಿ ಬನ್ನಿ. ನೀವು ಯಾವುದನ್ನೆಲ್ಲ ಈ ರೀತಿ ಕಾರ್ಯಗಳನ್ನು ಇಟ್ಟುಕೊಂಡಿದ್ರು, ಅಯ್ಯೋ ಇವರು ನನಗೆ ತಾಯಿ ಥರ, ಇವ್ರು ನನ್ನ ಹಾಗೆ ನೋಡ್ಕೊಳ್ತಾರೆ, ಹೀಗೆ ಮಾಡ್ತಾರೆ, ಎಲ್ಲವನ್ನು ಬಿಟ್ಟು ಬನ್ನಿ. ತಾಯಿಯಂತೆ ಪ್ರೀತಿಸುವ ಯೇಸು ಕ್ರಿಸ್ತ ನಿಮಗಾಗಿ ಸಿದ್ಧರಾಗಿದ್ದರೆ, ನಿಮಗೇನು ಬೇಕು ಅವರು ಮಾಡ್ತಾರೆ. ಅದು ಎಂಥ ಕಠಿಣವಾದ ಕಾರ್ಯ ಆದರೂ ಆತನು ನಿಮಗೆ ಮಾಡಿ ಮುಗಿಸ್ತಾರೆ. ಯೇಸುವಿನ ನಾಮದಲ್ಲಿ ಈ ವಾಕ್ಯದಲ್ಲಿ ನಾನು ನಂಬ್ತೇನೆ. ಈ ವಾಕ್ಯ ಅನೇಕರನ್ನ ಬಲಪಡಿಸಿ, ಧೈರ್ಯಪಡಿಸಿ, ಅನೇಕ ಉತ್ಸಾಹಭರಿತವಾದ ಕಾರ್ಯಗಳನ್ನು ಮಾಡೋದಕ್ಕೆ ನಿಮ್ಮನ್ನು ರೂಪಿಸುತ್ತೆ ಎಂಬುದಾಗಿ ಕರ್ತನು ತಾನೇ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಬಲಪಡಿಸಿದ್ದಾರೆ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ನನ್ನ ಯೇಸುವಿಗೆ ನಾನು ಸಲ್ಲಿಸ್ತೇನೆ. ದೇವರು ತಾನೇ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಪ್ರತಿನಿತ್ಯ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸೇವೆಗಾಗಿ ನೀವು ಪ್ರತಿನಿತ್ಯ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ, ಕುಟುಂಬ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳ್ರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ತಾನೇ ಈ ಸೇವೆ ಮೂಲಕ ನಿಮ್ಮನ್ನು, ನಿಮ್ಮ ಕುಟುಂಬಗಳ, ನಿಮ್ಮ ಕಾರ್ಯಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.